ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ಹೊಸ ವಿಡಿಯೋ ಮಾಡೋದೇನು. ಇದು ಕಂಪ್ನಿದವರೆಲ್ಲ ಸೇರಿ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡು ಟ್ರಿಪ್ಪಿಗೆ ಹೊಂಟಿದ್ದೆವು. ಈ ಬ್ಲಾಗ್ ಒಂದು ಥರ ಇರುತ್ತೆ. ಅಂದ್ರೆ ಈ ಬ್ಲಾಗ್ ಒಳಗೆ ಕನ್ನಡ ಮಾತಾಡೋರು ಇದ್ದೆವು, ಆಮೇಲೆ ಇಂಗ್ಲೀಷ್ ಮಾತಾಡೋರು ಇದ್ದಾರೆ, ಆಮೇಲೆ ತಮಿಳ್ ಮಾತಾಡೋರು ಇದ್ದಾರೆ. ಸೊ ಎಲ್ಲ ಲ್ಯಾಂಗ್ವೇಜ್ ಮಿಕ್ಸ್ ಇರುತ್ತೆ. ಕೂರ್ಗ್ ಪ್ಲ್ಯಾನ್ ಆಗಿದೆ, ಕೂರ್ಗಿಗೆ ಹೊಂಟಿದ್ದೆವು. ಸೊ ಬರ್ರಿ ಮುಂದೆ ಏನೇನಾಗುತ್ತೆ ಅಂತ ಎಲ್ಲ ಕಂಟಿನ್ಯೂ ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕ್ತೇನೆ. ಲಗೇಜ್ ಪ್ಯಾಕ್ ಆಯಿತು, ಹೊಂಟಿದ್ದೀನಿ. ಈಗ ನನ್ನ ಫ್ರೆಂಡ್ ಬಂದು ನಾನು ಪಿಕಪ್ ಮಾಡ್ಕೊಂಡು ಹೋಗಕ್ಕೆ. ಸೊ ಬಸ್ ಪಾಯಿಂಟಿಗೆ ಬಸ್ ಆಲ್ರೆಡಿ ಬಂದು ರೀಚ್ ಆಗಿದೆ ಅಂತ. ನಾವು ಲೇಟ್ ಇವಾಗ. ಫ್ರೆಂಡ್ ಬಂದು ನಾನು ಪಿಕಪ್ ಮಾಡ್ಕೊಂಡು ಹೋಗಕ್ಕೆ. ಬರ್ರಿ ಹೋಗೋಣ ಅಂತ. ಎಸ್ ಗೈಸ್, ಫೈನಲಿ ಬಸ್ ಬಂತ. ಸೊ ಎಲ್ಲರೂ ಇಲ್ಲಿ ಲೊಕೇಟ್ ಆಗಿದ್ದೆವು ಅತ್ತಿಬೆಲೆ. ಸೊ ಕೆಲವೊಂದು ಜನ ಬಂದಿದ್ದಾರೆ. ಹಾಯ್. ಕೆಲವೊಂದು ಜನ ಬಂದಿದ್ದಾರೆ, ಕೆಲವೊಂದು ಜನ ಇನ್ನೂ ಬರಬೇಕು. ಫೈನಲಿ ಬಂದು ಕೂರ್ಗ್ ರೀಚ್ ಆಗಿದ್ದಾರೆ. ಇಲ್ಲಿ ರೆಸಾರ್ಟ್ ಬುಕ್ ಮಾಡಿದೆವು. ಸೊ ರೆಸಾರ್ಟ್ ಕಡೆ ಹೊಂಟಿದ್ದೇವೆ ಇವಾಗ. ಟೋಟಲಾಗಿ ಒಂದು 23 ಜನ ಬಂದೆವು. ಟೈಮ್ ಇವಾಗ ನೈಟ್ 9 o'clock ಜಾಗ ಬಿಟ್ಟಿದ್ದು ಅಲ್ಲಿಂದ. ಇವಾಗ 4:45 5 o'clock ಆಗಿದೆ. ಸೊ ಮತ್ತೆ 6 ಗಂಟೆ ತನಕ ಎಲ್ಲ ರೆಡಿಯಾಗಿ 6 ಗಂಟೆಗೆ ಮತ್ತೆ ಜಾಗ ಬಿಡ್ಬೇಕು ಇಲ್ಲಿಂದ. ಎಸ್, ಇದು ನೋಡ್ರಿ ರೆಸಾರ್ಟ್. ನಾವು ಬುಕ್ ಮಾಡಿದ್ದು ರೆಸಾರ್ಟ್ ಫೈನಲಿ ರೀಚ್ ಅದು. ಸೊ ಬರ್ರಿ ಒಳಗೆಲ್ಲ ಹೆಂಗಿತ್ತು ನೋಡೋಣ ಅಂತ. ಇಲ್ಲಿ ನಾವು ಸ್ಟೇ ಆಗಿದ್ದೀವಿ. ಸೊ ಎಲ್ಲರೂ ರೆಡಿ ಆದ್ರು. ಹಾಯ್. ಹೋಗ್ಬೇಕು, ಹೊರಗಡೆ ಹೋಗ್ಬೇಕು. ಇದೆಲ್ಲ ರೆಸಾರ್ಟ್ ಔಟ್ಸೈಡ್ ಈ ಥರ ಇದೆ. ಸೊ ಇದೇನೋ ಹಳ್ಳ ಇದ್ದಂಗಿದೆ, ಮಸ್ತ್ ನೀರಿದೆ. ರೆಸಾರ್ಟ್ ಮುಂದ್ಗಡೆನೇ ಈ ಥರ ಇದೆ, ಮಸ್ತ್. Hold your breath. Every move I make me kanulani chasing starstruck. Baby wait a sec. Nilo. ಓಕೆ, ಎಲ್ಲರೂ ಫ್ರೆಶ್ ಅಪ್ ಆಗಿ ಹೊಂಟಿದ್ದೇವೆ ಈಗ. ಬರ್ರಿ ಎಲ್ಲೆಲ್ಲಿ ಹೋಗ್ತೇವೆ ಏನೇನಂತ ನಂಗೂ ಲೊಕೇಶನ್ ಗೊತ್ತಿಲ್ಲ, ಒಟ್ಟು ಹೋಗಣ್ರಿ ಅಂತ. ಗೈಸ್, ಅಲ್ಲಿ ಬಸ್ ಹತ್ತಿದವ್ರು ಸೀದಾ ಬಂದಿದ್ದ ತಲಕಾವೇರಿ. ಇದೇನೋ ದೇವಾಲಯ ಅಂತ ಅಂತಾರಂತ. ವಾತಾವರಣ ಹಿಂಗಿದೆ, ಅಣ್ಣ ಹತ್ತಿದ ವಾತಾವರಣ. ವಾತಾವರಣ ಮಸ್ತ್ ಅದಲ್ಲ. ಓಕೆ, ಇವಾಗ ಒಂದು ಸ್ವಲ್ಪ
ಎಲ್ಲರೂ ಫೋಟೋ ತಗೊಂಡು ಮಾಡಿ. ಇಲ್ಲೇನೋ ಯಾವ ಟೆಂಪಲ್ ಇದೆ ಗೊತ್ತಿಲ್ಲ, ಯಾವುದೋ ಒಂದು ಟೆಂಪಲ್ ಇದೆ ಮೇ ಬಿ. ಅಂದ್ರೆ ಅಲ್ಲಿ ಸ್ಟಾರ್ಟಿಂಗಿಗೆ ಬೋರ್ಡ್ ಹಾಕಿದ್ದಾರೆ ತಲಕಾವೇರಿ ಅಂತ ಹೇಳಿ. ನೋಡೋಣ ಬರ್ರಿ ಯಾವ ಟೆಂಪಲ್ ಇದೆ ಅಂತ. ಅಲ್ಲಿ ಕಾಣತ್ತಿದಲ್ಲ ಅದ ಟೆಂಪಲ್. ಸೊ ಹೋಗೋಣ ಬರ್ರಿ. ಇವಾಗ ಹತ್ಕೊಂಡು ಹೋಗ್ಬೇಕು ಅನ್ಸುತ್ತಾ, ಸ್ಟೆಪ್ಸ್ ಇದಲ್ಲ ಏನೂ ಕಾಣತ್ತಿಲ್ಲ ಗೈಸ್. ಇದೆಲ್ಲ ನಮ್ಮ ಟೀಮ್ ಇಲ್ಲೆಲ್ಲ ಫೋಟೋಶೂಟ್ ನಡೆಸಿದರು. ಫೈನಲಿ ಇಲ್ಲಿ ಬಂದೇವು. ಇಲ್ಲ ಅಂತ ಏನು ಬೋರ್ಡ್ ಹಾಕಿಲ್ಲ, ಮುಂದೋಗಿ ನೋಡೋಣ್ರಿ ಏನಿದೆ ಅಂತ. ಇವಾಗ ಎಂಟ್ರೆನ್ಸ್ ಇದೆ, ಒಳಗೆ ಹೊಂಟಿದ್ದೇವೆ ಎಲ್ಲರೂ. ಅಟ್ಟ ಸಣ್ಣ 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 ಗುಡಿ ಕಾಣೋದೇವು ಮಸ್ತ್ ನೋಡ್ರಿ. ಈ ಥರ ಇದೆ ಪ್ಲೇಸ್. ಇದು ಹೊಂಡ ಇದೆ. ಇಲ್ಲೇನೋ ಒಂದು ಸಣ್ಣ ಟೆಂಪಲ್ ಏನೋ ಪೂಜೆ ಮಾಡತ್ತಿದ್ದಾರೆ. ಗುಡಿ ಇದು ಕೈಗಾರಿಕೆ ಕೆಲಸ ಎಲ್ಲ ಮಸ್ತ್ ಮಾಡಿದ್ದಾರೆ. ಇಲ್ಲಿ ನೋಡ್ರಿ ಲಿಂಗ ಮತ್ತು ಬಸವಣ್ಣ ಏನೋ ಇದು ಗೊತ್ತಿಲ್ಲ. ಆ ಕಡೆ ಹೊಂಡದ್ದು ಈ ಕಡೆ ಹೊಂಡದ್ದು ಮೇ ಬಿ ನೀರು ಪಾಸ್ ಆಗ್ತಿರಬಹುದು, ಆ ಥರ ಇದೆ ಅನ್ಸುತ್ತೆ. ಕ್ಲೈಮೇಟ್ ಎಷ್ಟು ಮಸ್ತ್ ಇದೆ ಅಂದ್ರೆ ಫುಲ್ ಫಾರೆಸ್ಟ್, ಸುತ್ತಮುತ್ತೆಲ್ಲ ಫುಲ್ ಕಾಡ ಬೆಟ್ಟ ಇಲ್ಲಿ ಐತಿ. ಸೆಂಟ್ರದಾಗ ಟೆಂಪಲ್ ಅನಾಹುತ ಮಾಡಿದಾರೆ. ಮ್ಯಾಗ್ ಬಂದ್ರೆ ಟೆಂಪಲ್ ಈ ಥರ ಇದೆ. ಶಿವನ್ ಟೆಂಪಲ್ ಇದೆ, ನಮ್ಮ ದೇವರು. ಅಲ್ಲಿ ಶಿವ ಇದಾನ, ಇಲ್ಲಿ ಗಣೇಶ ಇದಾನ. ಗಣೇಶ್ ಅಂತೂ ಎಲ್ಲಿ ಹೋದ್ರು ಇದ್ದೇ ಇರ್ತಾನೆ. ಬರ್ರಿ ಇದು ಯಾವ್ದು ಮರ? ಅಶ್ವತ್ಥ ನಾರಾಯಣ ಅಂತ ಹಾಕಿದರು. ಒಂಥರ ಗಿಡದಾಗೆಲ್ಲ ಕೊಪ್ಪಿ ಮಾಸ್ಬಿಟ್ಟಂಗೆ ಎಲ್ಲಿನೋ ಏನೋ ಗೊತ್ತಾಗತ್ತಿಲ್ಲ. ಒಂಥರ ಹಸಿರು ಒಂಥರ ಇದೆ ಗಿಡ, ಯಾವಾಗೂ ನೋಡಿಲ್ಲ. ನೋಡ್ರಿ ನಿಮ್ಗೆ ಏನ್ರ ಗೊತ್ತಾದ್ರೆ. ಇಲ್ಲಿ ಕೆಳಗಡೆ ಒಂದು ಆಗಲೇ ತೋರಿಸಿದ್ನಲ್ಲ ಅದ ಟೆಂಪಲ್. ಇಲ್ಲಿ ಇದು ವಿಡಿಯೋ ಮಾಡತ್ತಿದ್ದೆ ಟೆಂಪಲ್ದ. ಅವನು ಇದು ಪೊಲೀಸ್ ಇದ್ದವ ವಿಡಿಯೋ ಆಫ್ ಮಾಡಂತ ಅಂದ. Emotional damage. ಇರ್ಲಿ ಬಿಡ, ಅವ್ನು ಗೊತ್ತಿಲ್ಲ ಅನ್ಸುತ್ತ. ನಾನು ಮೊದಲೇ ವಿಡಿಯೋ ಮಾಡ್ಕೊಂಡಿದ್ನಿ. ಏನೋ ಗೊತ್ತಿಲ್ಲ, ಅವ್ರು ಕೆಲವೊಂದು ರೆಸ್ಟ್ರಿಕ್ಷನ್ ಇರ್ತಾವೆ, ಅವ್ರು ಹೇಳ್ತಾರೆ, ಫಾಲೋ ಮಾಡಬೇಕಾಗುತ್ತೆ. ಸೊ ಬರ್ರಿ, ಇದು ಟೆಂಪಲ್ ಇವಾಗ ದರ್ಶನ ಆಯಿತು. ಏನು ಅಷ್ಟೊಂದು ರಶ್ ಇರಲಿಲ್ಲ. ನೆಕ್ಸ್ಟ್ ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ, ಬರ್ರಿ ಹೋಗೋಣ ಅಂತ. ಸಿಗುತ್ತೇವೆ ಮತ್ತೆ. ಆಮೇಲೆ ಇಲ್ಲಿ ಊಟದ ವ್ಯವಸ್ಥೆ, ಫ್ರೀ ಫುಡ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್ 17/10 17ರಿಂದ ಫ್ರೀ ಫುಡ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್ ಇಲ್ಲಿ ಸ್ಟಾರ್ಟ್ ಮಾಡಿದರು. ಇಲ್ಲಿ ಫ್ರೀ ಊಟ, ಉಚಿತವಾಗಿ ಊಟ ಸಿಗುತ್ತಂತ. ಒಳಗಡೆ ಹೋಗೋಕ್ಕೆ ಇದು ಅದೇನು ಬಂದ ಭಕ್ತಾದಿಗಳಿಗೆಲ್ಲ ಫ್ರೀಯಾಗಿ ಫುಡ್ ಕೊಡ್ತಾರಂತ ಇಲ್ಲಿ. ಸೊ ನೋಡ್ಬೋದು, ಎಲ್ಲ ವ್ಯವಸ್ಥೆ ಮಾಡಿದರು. 2-3 ಕಡೆಯಿಂದ ಅಲ್ಲಿ ಆ ಕಡೆಯಿಂದ ಈ ಕಡೆಯಿಂದ ಎಂಟ್ರೆನ್ಸ್ ಆದ್ರೆ ಆ ಕಡೆಯಿಂದ ಹೊರಗಡೆ ಹೋಗ್ಬೋದು. ಸೊ ಬರ್ರಿ ಹೋಗೋಣ ಅಂತ. ಏನೇನು ಮಾಡಿದ್ದಾರೆ ಅಡುಗೆ ನೋಡೋಣ. ಏನು ಕೊಟ್ಟರು ಪ್ರಸಾದ ಬಾಯಿ ಮುಸ್ಕೊಂಡು ತಿಂದು ಎದ್ದು ಹೋಗ್ಬೇಕಷ್ಟೆ. ಸೊ ಫೈನಲಾಗಿ ಈ ಪ್ಲೇಸ್ ವಿಸಿಟ್ ಮುಗೀತು ರೀ. ಇವಾಗ ಈ ಜಾಗದಿಂದ ಹೊಂಟಿದೆವು ರಿಟರ್ನ್ ಬೇರೆ ಕಡೆ. ಎಲ್ಲ ಫೋಟೋ ಜಾಲಿ ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ 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 ಎಲ್ಲ ಜಾಲಿ ಜಾಲಿ. ಅದೇ ಹೋಗ್ಬೇಕಾದ್ರೆ ಒಂದು ಜಾಗಕ್ಕೆ ಸ್ಟಾಪ್ ಮಾಡಿದೆವು. ಇಲ್ಲೆಲ್ಲ ಫುಲ್ ಶಾಪಿಂಗ್ ಮೆಟೀರಿಯಲ್ ಇದೆ, ಮಸಾಲೆ ಅದು ಇದು ಅಂತ ಹೇಳಿ.
ಹಣ್ಣು ಡ್ರೈ ಫ್ರೂಟ್ಸ್ ಅದು ಏನಂತ. ಹಂಗೆ ಈ ಕಡೆ ಬಂದ್ರೆ ಏನೇನೋ ಬ್ರ್ಯಾಂಡ್ಗಳು ಕಾಣೋದಿದ್ದು ಬಂದು ಹೇಳಿದ್ ನೋಡ್ರಿ ಎಲ್ಲ ವೈನ್ಸ್ ಇದೆ, ಫ್ರೂಟ್ ವೈನ್ಸ್. ಬಟ್ ಪ್ರೈಸ್ ಮಾತ್ರ ಗಜ್ಮಾ ಪ್ರೈಸ್ ಇದೆ. ಎಂತೆಂಥದ್ದು ಯಾವ್ಯಾವುದೋ ಫ್ರೂಟದಿಂದ ಏನೇನೋ ಮಾಡಿದ್ದು, ಏನೇನೋ ಇಟ್ಟಿದ್ದಾರೆ. ಒಟ್ಟು ಎಲ್ಲ ನೋಡಿದ್ರೆ ಅವನವನು ಅನಾಹುತ ಇದಾವೆ. ಪ್ರೈಸು ಮಸ್ತ್ ಇದಾವೆ. ಸೊ ಕೆಳಗಡೆ ಹೊರಗಡೆ ತೊಗೊಂಡ್ರೆ ಮತ್ತು ಇಲ್ಲಿ ತೊಗೊಂಡ್ರೆ ರೇಟ್ ಗಜ್ಮಾ ಪ್ರೈಸ್ ಐತಿ. ಸೊ ನಮ್ಮ ಕರ್ನಾಟಕದವ್ರು ಯಾರೇ ಬಂದಿದ್ರೆ ಇಲ್ಲಿ ತೊಗೊಳಕ್ಕೆ ಹೋಗ್ಬೇಕು.